ರಾಜಕಾರಣಿಗಳು ಅಂದ್ರೆ ದುಡ್ಡು ದುಡ್ಡು ದುಡ್ಡು. ನಾವು ಜನನ್ನ ಅನ್ನೋದಕ್ಕಿಂತ ನಾವು ಮೊದಲು ನಮ್ಮನ್ನು ನಾವೀಗ ಹೊರಗೆಚ್ಕೋಬಾರ್ದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ಜನ ಖಂಡಿತವಾಗ್ಲೂ ಯಾರ ಮನೆ ಬಾಗ್ಲಿ ಬಂದು ಕೇಳಲ್ಲ. ಹೌದು. ಇವತ್ತಿನ ವ್ಯವಸ್ಥೆನೆ ಅವರು ಮನೆ ಮುಂದಕ್ಕೆ ಹೋದಾಗ ಏನ್ ಮಾಡ್ತಾರೆ, ಅವರು ನಿರೀಕ್ಷೆ ಇಟ್ಕೊಳ್ಳೋದು ಸರಿ ಆಯ್ತು. ಇಲ್ಲಿ ಸ್ಪರ್ಧಾಳುಗಳು ಇರ್ತಾರೆ, 3 ಪಕ್ಷ ಇರ್ಬೋದು, ಆಮೇಲೆ ಪಕ್ಷೇತರ ಇರ್ಬೋದು. ನಾವುಗಳೆಲ್ಲರೂ ಒಟ್ಟಾಗಿದ್ದು ನಾವ್ಯಾರು ಸಹ ಅದರಿಂದ ದೂರ ಆದ್ರೆ ಯಾರಿಗೊಬ್ರಿಗೆ ಹಾಕ್ಲೇಬೇಕಲ್ಲ. ಪರ್ಸೆಂಟೇಜ್ ಕಡಿಮೆ ಆಗ್ಬೋದು, ಯಾರಿಗೊಬ್ರಿಗೆ ಹಾಕ್ಲೇಬೇಕು. ಖಂಡಿತ. ಹಾಗಾಗಿ ಇವತ್ತಿನ ವ್ಯವಸ್ಥೆನೇ ನಾನ್ ಮುಂದೆ ತಾನ್ ಮುಂದೆ ಹೋಗಂತ ವ್ಯವಸ್ಥೆ ಇರ್ಬೇಕಾದ್ರೆ, ಹಾಗಾಗಿ ಮತದಾರನ ಯಾವ ರೀತಿ ತಪ್ಪು ಅಂತೇಳಿ ಒಂದ್ಸರಿ ಅದನ್ನು ನಾವು ಪ್ರಯೋಗ ಮಾಡಿಬಿಡೋಣ. ಕರೆಕ್ಟ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಜನರದ್ದು ಯಾರು ಅದಕ್ಕೆ ಅದೊಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆನ ಸಂಪೂರ್ಣವಾಗಿ ನಾವು ಧಿಕ್ಕರಿಸಿದ್ರೆ ಅದನ್ನು ನೋಡೋಣ. ಯಾರಿಗೊಬ್ರು ಮಾಡ್ಲೇಬೇಕಲ್ಲ, ಪರ್ಸೆಂಟೇಜ್ ಕಡಿಮೆ ಆಗ್ಬೋದು. ಹೌದು, ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು. ಅಷ್ಟ್ ಬಿಟ್ರೆ 100ಕ್ಕೆ 100 ಯಾರನ್ನ ಒಬ್ಬನ ಉತ್ತಮದನ್ನ ಆಯ್ಕೆ ಮಾಡ್ತಾರೆ. ಅಂತ ದಿನ ಬರುತ್ತೆ, ಅಂತ ಚುನಾವಣೆಗಳು ಬರುತ್ತೆ ಅನ್ಸುತ್ತಾ ನಿಮ್ಗೆ? ಹೌದು. ಈಗ ನೋಡ್ತಾ ಇದ್ರಲ್ಲ, ಕೆಲವು ಈಗ ನಡೀತಾ ಇದೆ. ಯಾವುದು ನಮ್ಮ ಸೌತ್ ಕೇಂದ್ರ, ಹೌದು, ಮಂಗಳೂರು ಕಡೆ ನಡೀತಾ ಇದೆಯಲ್ಲ. ಇಲ್ಲಿ ಯಾಕಿಲ್ಲ, ಅಲ್ಲಿ ಯಾಕಿದೆ? ಹೌದು ಸರ್. ಹೌದು ಸರ್, ಯಾಕೆ ಸರ್? ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಲ್ಲಿಲ್ಲದ ಈ ಬೇರೆ ಕಡೆ ಯಾಕಿದೆ? ಹಳೆ ಮೈಸೂರು ಭಾಗ ಆಗಿರ್ಬೋದು, ಈ ಕಡೆ ಆಗಿರ್ಬೋದು, ಕರಾವಳಿ ಭಾಗದಲ್ಲಿ ಏನೋ ಒಂದು ಹಿಂದುತ್ವನೋ ಮತ್ತೊಂದು ಅಜೆಂಡಾ ಇಟ್ಕೊಂಡು ಚುನಾವಣೆ ನಡೆಯುತ್ತೆ. ಅದ್ ಯಾಕೆ ಈ ಕಡೆ ಆಗ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ? ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲಿರೋರು ಮನುಷ್ಯರೇ, ಇಲ್ಲಿರೋರು ಮನುಷ್ಯರೇ. ಅವರು ನಾವೇನ ಬೇರೆ ದೂರ ಇಲ್ಲ. ಏನು ಕೂಗಾಡ್ತೆ ದೂರ, 100-300 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಎಲ್ಲ ಎಲ್ಲಿದೆ ಮನುಷ್ಯ. ಯಾಗಂದ್ರೆ ವ್ಯವಸ್ಥೆಗೆ ಮನುಷ್ಯನ ಗುಣನೇ ಹಂಗೆ ಪರಿವರ್ತನೆ ಆಗ್ತಾನೆ, ವ್ಯವಸ್ಥೆಗೆ ಹೊಂದ್ಕೊಳ್ತಾನೆ. ತಾತ್ಕಾಲಿಕ ಆಗ್ಲಿದ್ರು 100% ಹೊಂದ್ಕೊಳ್ತಾನೆ. ಹೌದು. ಹಾಗಾಗಿ ಯಾರು ಸ್ವಾಭಿಮಾನಕ್ಕೆ ಬಿಟ್ಟಿರಲ್ಲ. ಅಂತ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಖಂಡಿತವಾಗ್ಲೂ ನಾನು ಇದನ್ನ ಒಪ್ಪೋದಿಲ್ಲ. ಅದು ಅತಿ ಶೀಘ್ರದಲ್ಲಿನೇ ಅದು ದೂರ ಆಗುತ್ತೆ. ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.